ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಹನುಮಂತ್ ಗಾಯಕ್ವಾಡ್ ಮಾತಾಡೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಆ್ಯಂಡ್ ಅಕೌಂಟೆಂಟ್. ಸೊ ಭಾಳಷ್ಟು ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಲೇಟ್ ಫೀ ಮತ್ತು ಇಂಟ್ರೆಸ್ಟ್ ಎಷ್ಟು ಬರ್ತದೆ ಸರ್ ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡಿಲ್ಲ ಅಂತ ಅದಕ್ಕೆ ಆದಿದ್ರೆ. ಸೊ ಜಿ ಎಸ್ ಟಿ ಆರ್ 3B ಮತ್ತು ಜಿ ಎಸ್ ಟಿ ಆರ್ 1 ಡಿಲೇ ಮಾಡಿದ್ರೆ ಲೇಟ್ ಫೀ ಇಂಟ್ರೆಸ್ಟ್ ನೋಟಿಸ್ ಬರ್ತೈತಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜಿ ಎಸ್ ಟಿ ರಿಟರ್ನ್ ಲೇಟ್ ಆದರೆ ಪೆನಾಲ್ಟಿ ಎಷ್ಟು ಬರ್ತೈತಿ, ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಎಲ್ಲವನ್ನು ನಿಮಗೆ ಕನ್ನಡದಾಗ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಕ್ಲೀನಾಗಿ ನೋಡ್ಕೊಡ್ರಿ. ಸೊ ಪಾರ್ಟ್ 1ನಾಗಿನಪ್ಪ ಜಿ ಎಸ್ ಟಿ ರಿಟರ್ನ್ ಯಾವ್ಯಾವು ಮೊದಲನಾಗಿ ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಜಿ ಎಸ್ ಟಿನಲ್ಲಿ ಮೇನ್ಲಿ 2 ರಿಟರ್ನ್ಸ್ ಅದಾವೆ, ಒಂದು ಜಿ ಎಸ್ ಟಿ ಆರ್ 3B, ಇನ್ನೊಂದು ಜಿ ಎಸ್ ಟಿ ಆರ್ 1. ಸೊ ಜಿ ಎಸ್ ಟಿ ಆರ್ 3B ಮಂತ್ಲಿ ಸಮದಿ ರಿಟರ್ನ್ ಇರ್ತೈತಿ, ಜಿ ಎಸ್ ಟಿ ಆರ್ 1 ಸೇಲ್ಸ್ ಡೀಟೇಲ್ಸ್ ಇರ್ತೈತಿ. ಈ ಎರಡನ್ನು ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡ್ಬೇಕು ನಾವು. ಸೊ ಜಿ ಎಸ್ ಟಿ ಆರ್ 3B ಲೇಟ್ ಫೈಲ್ ಮಾಡಿದ್ರೆ ಲೇಟ್ ಫೀ ಎಷ್ಟು ಬರ್ತೈತಿ. ಸೊ ಪರ್ ಡೇ 50 ರೂಪೀಸ್ ಇರ್ತೈತಿ. ಜಿ ಎಸ್ ಟಿ ಆರ್ 3B ಫೈಲ್ ಮಾಡೋಕೆ ಡಿಲೇ ಫೈಲ್ ಮಾಡಿದ್ರೆ ಯಾವುದಪ್ಪ ಅಂತಂದ್ರೆ ಸಿ ಜಿ ಎಸ್ ಟಿ 25 ರೂಪಾಯಿ, ಎಸ್ ಜಿ ಎಸ್ ಟಿ 25 ರೂಪಾಯಿ. ಅದೇ ನಿಲ್ ರಿಟರ್ನ್ ನೀವು ಫೈಲ್ ಮಾಡತ್ರ 20 ರೂಪೀಸ್ ಬರ್ತೈತಿ. ಅದು ಒಂದು 10 ರೂಪಾಯಿ ಎಸ್ ಜಿ ಎಸ್ ಟಿ, ಇನ್ನೊಂದು 10 ರೂಪಾಯಿ ಸಿ ಜಿ ಎಸ್ ಟಿ ಇರ್ತೈತಿ. ಸೊ ಮ್ಯಾಕ್ಸಿಮಮ್ ಲೇಟ್ ಫೀ ನಿಮ್ಗೆ 10,000 ರೂಪಾಯಿ ಬರ್ತೈತಿ. 5,000 ರೂಪಾಯಿ ಎಸ್ ಜಿ ಎಸ್ ಟಿ, 5,000 ರೂಪಾಯಿ ಸಿ ಜಿ ಎಸ್ ಟಿ. ಸೊ ಡಿಲೇ ಜಾಸ್ತಿ ಆದಷ್ಟು ಲೇಟ್ ಫೀ ಜಾಸ್ತಿ ಆಕೈತಿ. ಸೊ ಪಾರ್ಟ್ 3 ಬಂದ್ಬಿಟ್ಟು ಜಿ ಎಸ್ ಟಿ ಆರ್ 1 ಲೇಟ್ ಆದರೂ ಕೂಡ ನಿಮಗೆ ಲೇಟ್ ಫೀ ಬರ್ತೈತಿ. ಸೊ ಅದು ರೇಟ್ ಬಿಟ್ಟು ಸೇಮ್ ಐತಿ, 50 ರೂಪೀಸ್ ಪರ್ ಡೇ. ನಿಲ್ ರಿಟರ್ನ್ ಇದ್ರೆ 20 ರೂಪಾಯಿ. ಸೊ ಎಸ್ ಜಿ ಎಸ್ ಟಿ, ಸಿ ಜಿ ಎಸ್ ಟಿ 25. ಸೊ ನಿಲ್ ರಿಟರ್ನ್ ಇದ್ರೆ 10 ರೂಪೀಸ್, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಸೊ ಮ್ಯಾಕ್ಸಿಮಮ್ ನಿಮಗೆ 10,000ವರೆಗೂ ಜಿ ಎಸ್ ಟಿ ಆರ್ 1 ನಿಲ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೂ ಬರ್ತೈತಿ. ಸೊ ನೆಕ್ಸ್ಟ್ ನಿಮ್ಗೆ ಸೇಲ್ಸ್ ಡೀಟೇಲ್ಸ್ ಲೇಟ್ ಆದರೆ ಬೈಯರ್ಗೆ ನಿಮ್ಗೆ ಐ ಟಿ ಸಿ ಪ್ರಾಬ್ಲಮ್ ಬರ್ಬೋದು, ಅವರು ಕಂಪ್ಲೇಂಟ್ ಮಾಡ್ಬೋದು ನಿಮ್ಮ ಮೇಲೆ. ಸೊ ಇನ್ನೊಂದೇನಪ್ಪ ಪಾರ್ಟ್ 4ದಾಗ ಇಂಟ್ರೆಸ್ಟ್ ಆನ್ ಜಿ ಎಸ್ ಟಿ ಪೇಮೆಂಟ್ ಬರ್ತೈತಿ. ಈಗ ನಿಮಗೆ ಲೇಟ್ ಫೀ ಹೇಳಿದೆ, ನೆಕ್ಸ್ಟ್ ನಿಮಗೆ ಇಂಟ್ರೆಸ್ಟ್ ಹೇಳತ್ತೀನಿ. ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಆಕೈತಿ ಅದು ಹೇಳ್ತೀನಿ. ಲೇಟ್ ಫೀ ಮಾತ್ರ ಅಲ್ಲ, ಕೂಡ ಇಂಟ್ರೆಸ್ಟ್ ಕೂಡ ನಿಮ್ಗೆ ಆ್ಯಡ್ ಆಕೈತಿ. ಜಿ ಎಸ್ ಟಿ ಟ್ಯಾಕ್ಸ್ ಅಮೌಂಟ್ ನೀವು ಲೇಟ್ ಪೇ ಮಾಡಿದ್ರೆ ಸೊ ಇಂಟ್ರೆಸ್ಟ್ ನಿಮ್ಗೆ ಇಯರ್ಲಿ 18% ಇರ್ತೈತಿ, ಮಂತ್ಲಿ 1.5 ಇರ್ತೈತಿ. ಸೊ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಜಿ ಎಸ್ ಟಿ ಪೇಬಲ್ ನಿಮ್ದು 1 ಲಕ್ಷ ರೂಪಾಯಿ ಇರ್ತೈತಿ. ನೀವು 30 ದಿನ ಡಿಲೇ ಮಾಡಿರ್ತೀರಿ. ಸೊ ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ 1,500 ರೂಪಾಯಿವರೆಗೂ ಬರ್ತೈತಿ. ಯಾಕಂತಂದ್ರೆ 1 ಲಕ್ಷ ರೂಪಾಯಿಗೆ ನಿಮ್ಗೆ 1 ಮಂತಿಗೆ 1.5 ಇಂಟ್ರೆಸ್ಟ್ ಆ್ಯಡ್ ಆಕೈತಿ. ಸೊ ನೀವು ಇಂಟ್ರೆಸ್ಟ್ ಸೊ ಡಿಲೇ ಈಕ್ವಲ್ ಟು ಎಕ್ಸ್ಟ್ರಾ ಮನಿ ಲಾಸ್ ಆಕೈತಿ. ಪಾರ್ಟ್ 5 ಸೊ ಅದರ್ ಪ್ರಾಬ್ಲಮ್ಸ್ ಡ್ಯೂ ಡೇಟ್ ಲೇಟ್ ಫೈಲಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ ಜಿ ಎಸ್ ಟಿ ರಿಟರ್ನ್ ಡಿಲೇ ಆದ್ರೆ ನಿಮ್ಗೆ ಇ ವಿ ಬಿಲ್ ಬ್ಲಾಕ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ರಿಟರ್ನ್ ಫೈಲ್ ಮಾಡೋಕ್ಕೆ ನಿಮ್ಗೆ ಪ್ರಾಬ್ಲಮ್ ಬರ್ತೈತಿ, ನೋಟಿಸ್ ಬರೋ ಚಾನ್ಸಸ್ ಇರ್ತೈತಿ, ಬಿಸ್ನೆಸ್ ಇಮೇಜ್ ಸ್ಪಾಯ್ಲ್ ಆಕೈತಿ. ಸೊ ಒನ್ ಸ್ಮಾಲ್ ಡಿಲೇ ನಿಮ್ದು ಬಿಗ್ ಟ್ರಬಲ್ ಆಗ್ಬೋದು ಮುಂದಿನ ದಿನದಾಗ. ಸೊ ಅದಕ್ಕೆ ಬಿ ಕೇರ್ಫುಲ್ಲಾಗಿ ನೀವು ಟೈಮ್ ಟು ಟೈಮ್ ಜಿ ಎಸ್ ಟಿ ಆರ್ 1 ಮತ್ತು ಜಿ ಎಸ್ ಟಿ ಆರ್ 3B ಫೈಲ್ ಮಾಡಿರಿ. ನಿಮ್ಗೆ ಫೈನಲಾಗಿ ನಾನು ಅಡ್ವೈಸ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಜಿ ಎಸ್ ಟಿ ರಿಟರ್ನ್ ಟೈಮ್ಗೆ ಫೈಲ್ ಮಾಡೋದು ಬಿಸ್ನೆಸ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಇರ್ತೈತಿ. ಸೊ ಲೇಟ್ ಆದರೂ ಇಗ್ನೋರ್ ಮಾಡಬೇಡ್ರಿ, ಆ್ಯಸ್ ಅರ್ಲಿ ಪಾಸಿಬಲ್ ಫೈಲ್ ಮಾಡಿರಿ. ಸೊ ಜಿ ಎಸ್ ಟಿ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.